ಸಿಟಿಗೆ ಇನ್ ಜಸ್ಟ್ 20 ಡೇಸ್ ಇರುವಾಗ ನಿಮ್ ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ಇಲ್ಲಿ ಜಾಸ್ತಿ ಮ್ಯಾಟರ್ ಆಗುತ್ತೆ. ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಪ್ರೀವಿಯಸ್ ವಿಡಿಯೋ ಹೇಳಿದ್ಮೇಲೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಸಜೆಸ್ಟ್ ಮಾಡಿ ಬ್ರೋ, ಅಥವಾ ಯಾವ್ದಾದ್ರು ಒಂದು ಫ್ರೀ KCET ಮಾಕ್ ಟೆಸ್ಟ್ ಇದ್ರೆ ಹೇಳಿ ಅಂತ ಕೇಳ್ತಿದ್ರಿ. ಅಂಡ್ ಇಲ್ಲೇನೆ ನಿಮಗೆ ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗೋದು. ಇವರ ಮಾಕ್ ಟೆಸ್ಟ್ ಕಂಪ್ಲೀಟ್ಲಿ KCET ಅಕ್ಯುರೇಟ್ ಇರೋದ್ರಿಂದ ನಿಮ್ ಪ್ರಿಪರೇಷನ್ಗೆ ಒಂಥರ ವ್ಯಾಲ್ಯೂ ಆಡರ್ ತರನೇ ಆಗೋಗ್ಬಿಡುತ್ತೆ. ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋದು ಒಂದು AI ಡ್ರಿವನ್ KCET ಪ್ರಿಪರೇಷನ್ ಪ್ಲಾಟ್ಫಾರ್ಮ್ ಆಗಿದ್ದು, ಇಲ್ಲಿ KCET ಬೇಸ್ ಮೇಲೆ ಅಂದ್ರೆ ನಿಮ್ ಕಂಪ್ಲೀಟ್ಲಿ ನಿಮ್ NCERT ಬೇಸ್ ಮೇಲೆ ಅನ್ಲಿಮಿಟೆಡ್ ಮಾಕ್ ಟೆಸ್ಟ್ ಇದೆ. ಅಂಡ್ ಈ ಮಾಕ್ ಟೆಸ್ಟ್ ಬರೀ ನಿಮ್ PYQs ಬೇಸ್ಡ್ ಮೇಲೆ ಇರಲ್ಲ. ನಿಮ್ PYQs ನ ಅನಲೈಸ್ ಮಾಡಿ ಅದರಿಂದ ಸ್ವಲ್ಪ ಥಿಂಗ್ಸ್ ನ ತಗೊಂಡು ಅದ್ರ ಜೊತೆಗೆ NCERT ಏನಿದೆ ಅದನ್ನ ಇಂಪಾರ್ಟೆಂಟ್ ಆಗಿ ತಗೊಂಡು ಅದಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಇವೆರಡರದ್ದು ಕಾಂಬಿನೇಷನ್ ಇಂದ ಇನ್ಯಾವ್ದು ಪಾಸಿಬಲ್ ಕ್ವಶನ್ಸ್ ನಿಮ್ KCET 2025 ಅಲ್ಲಿ ಅಪಿಯರ್ ಆಗ್ಬೋದು, ಆ ಕ್ವಶನ್ಸ್ ಕರ್ನಾಟಕ ಟಾಪ್ ಪ್ರೊಫೆಸರ್ಸ್ ಇಂದ ವೆರಿಫೈ ಮಾಡಿಸಿ ಈ ಟೆಸ್ಟ್ ಸೀರೀಸ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ನಾ ಹಂಗೆ ಒಂದು ಸಿಂಪಲ್ ಟೆಸ್ಟ್ ತಗೊಂಡು ನೋಡಿದೆ ಇವ್ರು ಎಷ್ಟು ಪವರ್ಫುಲ್ ಇದೆ ಅಂತ. ಅಂದ್ರೆ ನೀವು ಟೆಸ್ಟ್ ಆದ ತಕ್ಷಣ ನಿಮ್ ರಿಸಲ್ಟ್ ಅಲ್ಲಿ ಏನ್ ಕೊಡ್ತಾರೆ ಅಲ್ಲಿ ಸ್ಕೋರ್ ಜೊತೆಗೆ ನೀವು ಯಾವ ಚಾಪ್ಟರ್ಸ್ ಅಲ್ಲಿ ವೀಕ್ ಇದ್ದೀರಾ ಅಂತ ನೋಡಿ ಅದನ್ನ ನೀವು ಹೇಗೆ ಬೆಟರ್ ಆಗಿ ಪ್ರಿಪೇರ್ ಆಗ್ಬೋದು ಅಂತ ಹೇಳೋದ್ರ ಜೊತೆಗೆ ನಿಮ್ ವೀಕ್ ಪಾಯಿಂಟ್ಸ್ ಅನಲೈಸ್ ಮಾಡಿ ಅದ್ರ ಮೇಲೆ ಪ್ರಾಕ್ಟೀಸ್ ಟೆಸ್ಟ್ ನ ನಿಮಗೆ ಕ್ಯೂರೇಟ್ ಮಾಡಿ ಕೊಡುತ್ತೆ. ಟ್ರಸ್ಟ್ ಮೀ, ಯಾರೋ ಒಬ್ರು 120 ಅಥವಾ 100 ತಗೋತಾರೆ ಅಂಡ್ ಒಬ್ರು 150 ಕ್ರಾಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬೇರೆ ಏನು ಡಿಫ್ರೆನ್ಸ್ ಇರಲ್ಲ. ಈ ಪಾಯಿಂಟ್ ಅಲ್ಲಿ ಪ್ರೆಷರ್ ಕೆಳಗಡೆ ಪ್ರಾಕ್ಟೀಸ್ ಮಾಡಿ ಯಾರು ಅವ್ರ ವೀಕ್ನೆಸಸ್ ನ ಅನಲೈಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡ್ತಾರೋ ಅವರು 150 ಮಾರ್ಕ್ ನ ರೀಚ್ ಮಾಡ್ತಾರೆ ಅಂಡ್ ದೇ ಗೆಟ್ ದಟ್ ಸಕ್ಸಸ್. ಅಂಡ್ ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಈ ಪ್ಲಾಟ್ಫಾರ್ಮ್ ಎಕ್ಸಾಕ್ಟ್ಲಿ ಅದೇ ಕೆಲಸ ಮಾಡ್ತಿರೋದ್ರಿಂದ ನಿಮ್ ಪ್ರಿಪರೇಷನ್ ಗೆ ಒಂಥರ ಬೂಸ್ಟ್ ಸಿಕ್ದಂಗ್ ಆಗುತ್ತೆ. ಅಂಡ್ ದ ಬೆಸ್ಟ್ ಪಾರ್ಟ್ ಏನಂದ್ರೆ ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ ಫಸ್ಟ್ ಟೆಸ್ಟ್ ಫ್ರೀ ಆಫ್ ಕಾಸ್ಟ್ ಇದೆ. ಅದರರ್ಥ ಯಾರು ಬೇಕಾದ್ರೂ ತಗೋಬಹುದು. ಸೊ ಇನ್ಯಾಕ್ ವೇಟ್ ಮಾಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವಾಗಲೇ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ಆದಷ್ಟು ಬೇಗ ನಿಮ್ ಫ್ರೀ ಮಾಕ್ ಟೆಸ್ಟ್ ನ ತಗೋಬಿಡಿ. ಸೊ ದಟ್ ನೀವು ಕೂಡ ನೀವು ಎಲ್ಲಿದ್ದೀರಾ ಅಂತ ಅನಲೈಸ್ ಮಾಡ್ಕೊಂಡು ನಿಮ್ ಪ್ರಿಪರೇಷನ್ ನ ನೆಕ್ಸ್ಟ್ ಲೆವೆಲ್ ತಗೋ ಹೋಗ್ತೀರಾ.